ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂಮ್ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಯುಗಾದಿ ಹಬ್ಬಕ್ಕೆ ಪಾಪುಗೊಂದು ಫೋಟೋಶೂಟ್ ಮಾಡಿದ್ದೆ. ಅದನ್ನು ಆಲ್ರೆಡಿ ಶಾರ್ಟ್ಸಲ್ಲಿ ಹಾಕಿದ್ದೆ. ತುಂಬ ಜನ ಇಷ್ಟಪಟ್ಟಿದ್ರಿ. ಈ ಥರದ್ದು ಒಂದು ಡ್ರಾಯಿಂಗ್ ಶೀಟ್ನ ತೊಗೊಂಡು ಈ ಥರ ಟ್ರೀ ಟೈಪು ಕಟ್ ಮಾಡ್ಕೊಂಡಿದ್ವಿ. ಅದ್ರ ಮೇಲೆ ಡ್ರಾ ಮಾಡಿಬಿಟ್ಟು ತುಂಬಾ ಈಸಿ. ಮತ್ತು ಒಂದು ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು ಉದ್ದುದ್ದಕ್ಕೆ. ಸೇವಂತಿಗೆ ಹೂವನ್ನ ಜಿಗ್ಲಿಬಿಟ್ಟು ಅದರಲ್ಲಿ ಒಂದು ಸಣ್ಣ ಮಾಡಿ ಒಂದು ಮಾರು ಸೇವಂತಿಗೆ ಹೂವನ್ನ ಆ ಥರ ಉದ್ದಕ್ಕೆ ಇಟ್ಕೊಂಡ್ವಿ. ಅದಾದಮೇಲೆ ಅಪ್ಪ ಚಿಕ್ಕ ಮಾವಿನಕಾಯಿ ಮತ್ತು ಮಾವಿನ ಎಲೆದು ಗಿಡ ಥರದ್ದು ಇರುತ್ತಲ್ವ, ಅದನ್ನು ಚೂರು ಕಟ್ ಮಾಡ್ಕೊಂಡು ಬಂದಿದ್ದರು. ಕಾಯಿ ದಪ್ಪದಿರಲಿಲ್ಲ ಅಂತ ಹೇಳಿ ಚಿಕ್ಕದು ತಗೊಂಡು ಬಂದಿದ್ದರು. ಸರಿ ಅಂತ ಹೇಳಿ ಅದನ್ನಿಟ್ಟು ಡೆಕೋರೇಟ್ ಮಾಡಿ ನಾನು ಸ್ವಲ್ಪ ಫೋಟೋಶೂಟ್ನ ಮಾಡಿ ಹೊರಗಡೆ ಹೋಗಬೇಕಿತ್ತು. ಹಾಗಾಗಿ ಪಾಪುನ ರೆಡಿ ಮಾಡಿ ನಾನು ರೆಡಿ ಮಾಡಿಕೊಂಡು ಅವಳಿಗೆ ಚಿಕ್ಕದಾಗಿ ಒಂದು ಬೈತಲೆ ಬಟ್ ಹಾಕೋಣ, ಹಬ್ಬ ಅಲ್ವಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ, ಕೂದಲು ಬೇರೆ ಚೆನ್ನಾಗಿದೆ ಅಲ್ಲ ಪಾಪುದು, ಹಂಗಾಗಿ ಸರ್ಕಸ್ ಮಾಡಿ ಕೂರಿಸ್ಕೊಂಡು ಹಾಕಿದೆ. ಪಾಪ ಏನು ಮಾಡಿದ್ರು ಹಿಂಸೆನೇ ಮಾಡ್ಕೊಳ್ಲಿಲ್ಲ, ಅಷ್ಟು ಆರಾಮಾಗಿ ಹ್ಯಾಪಿಯಾಗಿತ್ತು. ಬಟ್ ಎಲ್ಲರೂ ನಿಂತ್ಕೊಂಡು ನಗಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ, ನಗಲೇ ಇಲ್ಲ ಫೋಟೋಸಿಗೆ. ಒಂಥರ ಎಲ್ಲರೂ ಗಾಬರಿಯಿಂದ ನೋಡ್ತಾ ಇದ್ಲು. ಸೊ ಹೀಗೆ ಸಿಂಪಲ್ಲಾಗಿ ಒಂದು ಫೋಟೋಶೂಟ್ನ ಮಾಡಿಕೊಂಡೆ. ಹೇಗಿದೆ ಡೆಕೋರೇಷನ್ನು? ಯಾರಾದರೂ ಮನೇಲಿ ಈಸಿಯಾಗಿ ಅವೈಲಬಿಲಿಟಿ ಇರುವಂತಹ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಮಾಡೋ ಅಂಥದ್ದು. ಜಸ್ಟ್ ಒಂದು ಮೆಮೊರೀಸ್ನ ಕ್ರಿಯೇಟ್ ಮಾಡ್ಬೋದು ನೋಡಿ. ಏನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲ. 10 ರೂಪಾಯಿದು ಒಂದು ಶೀಟ್ ತೊಗೊಂಡ್ರೆ ಸಾಕು. ಹೂವು, ನಮ್ಮಮ್ಮ ಅಂತೂ ಆ ಕಡೆಯಿಂದ ಈ ಕಡೆಗೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅವಳನ್ನು ನಗಾಡ್ಸೋಣ ಅಂತ ಹೇಳಿಬಿಟ್ಟು. ಅವಳಿಗೆ ಎಲ್ಲರೂ ನಿಂತ್ಕೊಂಡು ನಗಾಡಿಸ್ತಿದ್ದೀವಲ್ಲ, ನಗಬೇಕಾ ಏನು ಮಾಡಬೇಕು ಸೌಂಡಿಗೆ ಗೊತ್ತಾಗ್ತಾನೆ ಇಲ್ಲ. ಅಂತೂ ಚೂರು ನಗಾಡೋದು, ಕೈಯಿಂದ ಮಾವಿನ ಸೊಪ್ಪಿರುತ್ತಲ್ಲ ಅದನ್ನು ಎಳ್ಕೊಳ್ಳೋದು, ಮುಖದ ಮೇಲೆ ಹಾಕ್ಕೊಳ್ಳೋದು, ಹೀಗೇ ಕ್ಯೂರಿಯಾಸಿಟಿಯಿಂದ ಯಾವ ಕಡೆ ಹೋಗ್ತೀವಿ ಆ ಕಡೆ ನೋಡ್ತಾನೇ ಇದ್ಲು. ನಿಜವಾಗ್ಲೂ ಮಕ್ಳಿಗೆ ಫೋಟೋಶೂಟ್ ಮಾಡೋದು ಮಾತ್ರ ಅಷ್ಟು ಈಸಿ ಅಲ್ಲ ಆಯಿತಾ. ಕೆಲವು ಮಕ್ಕಳು ಕೋಪ್ರೇಟ್ ಮಾಡ್ತಾರೆ, ಕೆಲವು ಮಕ್ಕಳು ಅಳ್ತಾರೆ, ಕೆಲವು ಮಕ್ಕಳು ನಿದ್ದೆ ಮಾಡ್ತಾರೆ, ಕೆಲವು ಮಕ್ಕಳು ಮಕ್ಕಡೆ ಮಲ್ಕೋತಾರೆ, ಕೆಲವು ಮಕ್ಕಳು ತುಂಬ ಚೆನ್ನಾಗಿ ಪೋಸ್ ಕೊಡ್ತಾರೆ. ಸೊ ಪ್ರತಿಯೊಂದು ಮಗುನೂ ಕೂಡ ತುಂಬಾ ಯೂನಿಕ್ ಆಗಿರುತ್ತೆ. ಯಾವ ಮಗುಗೂ ನಾವು ಕಂಪೇರ್ ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ಪಾಪು ನೋಡಿ ಮಾವಿನಕಾಯ್ದು ಎಲೆ ಹಾಕ್ಕೊಂಡ್ಲು, ಏನು ಮಾಡ್ತಾಳೆ ನೋಡೋಣ ಅಂತ ಒಂದು ಸೆಕೆಂಡ್ ಬಿಟ್ಟೆ. ಅಮ್ಮ ತೆಗಿ ಫಸ್ಟ್ ತೆಗಿ ಅಂತ ಬೈತಾಯಿದ್ರು. ಆಮೇಲೆ ಪಟ್ಟಂತ ತೆಗ್ದೆ. ಅಮ್ಮ ಡ್ಯಾನ್ಸ್ ಮಾಡಿಬಿಟ್ಟು ನಗಾಡಿಸ್ತಿದ್ದಾರೆ ನೋಡಿ. ನಗಾಡ್ತಾನೇ ಇಲ್ಲ ಅವಳು. ನಿದ್ದೆ ಆಗಿತ್ತು, ಎಲ್ಲ ಆಗಿತ್ತು, ಏನಕ್ಕಪ್ಪ ಗೊತ್ತಿಲ್ಲ, ಅಷ್ಟು ನಗಾಡಲಿಲ್ಲ. ಫಸ್ಟ್ ಕ್ರೈಯಿಂದ ಇವಳಿಗಿದು ಪಿಂಕ್ ಕಲರ್ ಬಟ್ಟೆ ಆರ್ಡ್ರ್ ಮಾಡ್ಕೊಂಡಿದ್ದೆ, ಲೈಕ್ ಟ್ರೆಡಿಷ್ನಲ್ ಥರ ಇರಲಿ ಅಂತ. ಒಂದು ಸರನ ಹಾಕ್ಬಿಟ್ಟು ಅದು ನಿಲ್ಲಲ್ವಲ್ಲ, ಯೂಶ್ವಲಿ ಹಿಂದಕ್ಕೆ ಹೋಗ್ಬಿಡುತ್ತಲ್ಲ, ಹಾಗಾಗಿ ಸರಕ್ಕೂ ಬಟ್ಟೆಗೂ ಸೇರಿಸಿ ಒಂದು ಬಟ್ಟೆ ಪಿನ್ ಬರುತ್ತಲ್ಲ ಅದನ್ನು ಹಾಕಿದ್ದೆ, ಯಾಕೆಂದರೆ ಚೆನ್ನಾಗಿ ಬರಲಿ ವೀಡಿಯೋಗೆ ಅಂತ ಹೇಳಿಬಿಟ್ಟು. ಸೊ ಹೀಗೆ ಫೋಟೋಶೂಟ್ನ ಮುಗಿಸ್ಕೊಂಡು ನನ್ನ ಮಗಳನ್ನ ಮಲಗಿಸ್ಬಿಟ್ಟು ಅಮ್ಮನ ಜೊತೆ, ಅಮ್ಮ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ 1-2 ಅವರ್ಸು ಅಂತ ಹೇಳಿ ಫ್ರೆಂಡ್ಸ್ ಎಲ್ಲರೂ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ಲಾಂಗ್ ಬ್ಯಾಕು ವುಮೆನ್ಸ್ ಡೇಗೆ ಹೊರಗಡೆ ಹೋಗೋಣ ಅಂತ ಹೇಳಿ ಫ್ರೆಂಡು ಅವರೇ ತುಂಬ ಟೇಸ್ಟಿಯಾಗಿ ಕೇಕ್ನ ಮಾಡ್ಕೊಂಡು ತೊಗೊಂಡು ಬಂದಿದ್ದರು. ಸರಿ ಅಂತ ಹೇಳಿ ವುಮೆನ್ಸ್ ಡೇಗೆ ನಾವು ಕೇಕ್ನ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಹಾಸನಲ್ಲಿ ಆರ್ಯ ಮ್ಯಾನ್ಷನ್ ಹೋಟೆಲಿಗೆ ಹೋಗಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಕೇಕ್ ಎಲ್ಲ ಕಟ್ ಮಾಡಿ ಫಸ್ಟು ಎಲ್ಲರೂ ತಿಂದ್ವಿ. ತುಂಬ ಟೇಸ್ಟಿಯಾಗಿತ್ತು ಅಂದರೆ ತುಂಬ ಟೇಸ್ಟಿಯಾಗಿ ಮಾಡಿದರು. ಎಲ್ರಿಗೂ ಟೇಸ್ಟ್ ತುಂಬ ಇಷ್ಟ ಆಯಿತು. ಆಲ್ಮೋಸ್ಟ್ ಊಟಕ್ಕೆ ಹೋಗೋಕ್ಕಿಂತ ಮುಂಚೆ ಅರ್ಧ ಕೇಕ್ನ ಅಲ್ಲಲ್ಲೇ ಕೂತ್ಕೊಂಡು ಎಲ್ಲರೂ ಖಾಲಿ ಮಾಡಿಕೊಂಡು ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳ್ಕೊಂಡು ಲಂಚೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಹಬ್ಬದ ದಿನದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ವೆರೈಟೀಸ್ ಅಡುಗೆ ಮಾಡಿದ್ದೆ. ಆ್ಯಕ್ಚುಲಿ ನಾನು ಆಲ್ಮೋಸ್ಟ್ 6-8 ಮಂತ್ಸ್ ಆದಮೇಲೆ ಇಷ್ಟೊಂದು ಅಡುಗೆ ಮಾಡಿದ್ದೀನಿ ನಿಂತ್ಕೊಂಡು ಪಟ ಅಂತ ಹೇಳಿಬಿಟ್ಟು. ಒಬ್ಬಟ್ಟಿಗೆ ಬೇಳೆ ಒಂದು ಹಾಕಿದೆ ನೀರನ್ನ ಕುದಿಯೋಕೆ ಇಟ್ಕೊಂಡು. ಅದು ಬಿಟ್ಟರೆ ಇನ್ನೆಲ್ಲ ನಾನೇ ಮಾಡಿದ್ದು. ಅಮ್ಮ ಒಬ್ಬಟ್ಟೊಂದು ಮಾಡಿದ್ರು, ಬಿಕಾಸ್ ನಂಗೆ ಒಬ್ಬಟ್ಟು ಅಮ್ಮನಷ್ಟು ರುಚಿಯಾಗಿ ಮಾಡೋಕ್ಕೆ ಬರಲ್ಲ. ಪಾಪುನ ಲಿಪಿ ಆಟ ಆಡಿಸ್ತಿದ್ಲು. ಪಾಪು ಅವಾಗ ತಾನೇ ಎದ್ದು ಬಂದ್ಲು. ಮೇಲೆ ನೋಡೋದು, ಬಾಯ್ ಆ ಅನ್ನೋದು ಮಾಡ್ತಾಯಿದ್ಲು. ಆಮೇಲೆ ಸ್ವಲ್ಪ ಮೈದಾ ಹಿಟ್ಟೆಲ್ಲ ಕಲಸಿಟ್ಟೆ. ಅದು ಬೆಳಿಬೇಕು ಅಂತ ಅಂದರೆ ಮಾಡಲಿಕ್ಕೆ ಚೆನ್ನಾಗಿ ಬರಬೇಕಲ್ವ, ಹಾಗಾಗಿ 1-2 ಅವರ್ಸ್ ಮುಂಚೆನೇ ಕಲಸಿಡೋದು. ನಾವೇನಪ್ಪ ಅಂತ ಅಂದರೆ ಹಬ್ಬಗಳಲ್ಲಿ ಜಾಸ್ತಿ ದೋಸೆ ಬದನೆಕಾಯಿ ಪಲ್ಯನ ಕಂಪಲ್ಸರಿಯಾಗಿ ಮಾಡ್ತೀವಿ. ಹಾಗಾಗಿ ಈಸಿ ಆಗೋ ಹಂಗೆ ಬದನೆಕಾಯಿ ಪಲ್ಯನ ಮಾಡಿದ್ದೆ. ಆ್ಯಕ್ಚುಲಿ ಒಂದೇ ಒಂದು ಅಡುಗೆಗೂ ಕೂಡ ನಾನು ರುಚಿನೇ ನೋಡಿರಲಿಲ್ಲ ಆಯಿತಾ. ಎಷ್ಟು ಪರ್ಫೆಕ್ಟಾಗಿ ಬಂದಿತ್ತು ಅಂದರೆ ನನಗೆ ಖುಷಿ ಆಗ್ತಾಯಿತ್ತು ಕೂತ್ಕೊಂಡು ಊಟ ಮಾಡುವಾಗ, ಇಷ್ಟು ಟೇಸ್ಟಿಯಾಗಿ ಬಂದಿದೆಯಲ್ಲ ಅಂತ ಹೇಳಿಬಿಟ್ಟು. ಒಗ್ಗರಣೆ ಹಾಕ್ಕೊಂಡು ಬದನೆಕಾಯಿ ಇರುತ್ತಲ್ವ, ಅದಕ್ಕೊಂಚೂರು ಉಪ್ಪು ಅರಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಯಾವುದೇ ಒಂದು ತರಕಾರಿ ಆದ್ರೂ ಅಷ್ಟೇ, ನೀವು ಈ ಥರ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡಿಕೊಂಡ್ರೆ ತುಂಬಾ ರುಚಿಯಾಗುತ್ತೆ. ನಾನು ಪ್ರತಿ ಒಂದು ಸತಿನೂ ವೀಡಿಯೋಸಲ್ಲಿ ಹೇಳಿರ್ತೀನಿ ಅನಿಸುತ್ತೆ. ಅದಾದಮೇಲೆ ಮಸಾಲೆ ರುಬ್ಕೊಂಡಿರ್ತೀವಲ್ವ, ಅದನ್ನು ನೀರು ಹಾಕಬಾರ್ದು. ನೀರು ಹಾಕ್ದೇನೆ ಮಸಾಲೆನೂ ಸ್ವಲ್ಪ ಹಸಿ ವಾಸನೆ ಥರ ಇರುತ್ತಲ್ವ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ, ಸ್ವಲ್ಪ ಅಂದರೆ 1-2 ಮಿನಿಟ್ಸ್ ಸಾಕು. ಫ್ರೈ ಮಾಡ್ಕೊಂಡು ಆದಮೇಲೆ ನೀರನ್ನ ಹಾಕಿ ಕುದಿಸ್ಬಿಟ್ಟು
ಹಾಕ್ಕೊಂಬಿಟ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ. ಮತ್ತು ಇನ್ನೇನು ಯುಗಾದಿ ಹಬ್ಬ ಅಂತ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಕಂಪಲ್ಸರಿ ಅಲ್ವಾ. ಮಾವಿನಕಾಯಿ ಚಿತ್ರಾನ್ನನೂ ಮಾಡ್ಕೊಳ್ತಾ ಇದ್ದೆ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ರುಬ್ಬಕ್ಕೆ ನಾನು ಸ್ವಲ್ಪ ಕಾಯಿ ತುರಿ, ಶುಂಠಿ, ಹಸಿರು ಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡೆ. ಒಗ್ಗರಣೆಗೆ ಇಂಗನ್ನು ಹಾಕ್ಕೊಂಡಿದ್ದೆ. ಅದಾದಮೇಲೆ ಮಾವಿನಕಾಯಿನ ಚೆನ್ನಾಗಿ ತುರಿದು ಒಂದು 5 ನಿಮಿಷ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಟ್ರೆ ರೆಡಿ ಆಗಿಬಿಡುತ್ತೆ. ಆ್ಯಕ್ಚುಲಿ ರೆಸಿಪಿ ಎಲ್ಲ ಶೂಟ್ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡು ಹೋದರೆ ಏನಾಗುತ್ತೆ, ಹಬ್ಬದ ಟೈಮಿಗೆ ಕರೆಕ್ಟಾಗಿ ನೈವೇದ್ಯ ಕೊಡೋಕ್ಕಾಗಲ್ಲ, ಎಲ್ರಿಗೂ ಹೊಟ್ಟೆ ಹಸ್ಬಿಡುತ್ತೆ ಅಂತ ಹೇಳಿಬಿಟ್ಟು ಜಸ್ಟ್ ಹಬ್ಬದ್ದು ಒಂದು ಗ್ಲಿಮ್ಸ್ ಇರಲಿ ಅಂತ ಹೇಳಿ ಕೆಲವೊಂದು ಗ್ಲಿಮ್ಸ್ನ ಅಷ್ಟೇ ಮಾಡ್ಕೊಂಡಿದ್ದೀನಿ. ಮತ್ತು ಯುಗಾದಿ ಹಬ್ಬ ಅಂದರೆ ನಮಗೆಲ್ರಿಗೂ ಹೊಸ ವರ್ಷ ಅಲ್ವಾ. ಹರಳೆಣ್ಣೆ ಹಚ್ಚಿ ಸ್ನಾನ ಮಾಡೇ ಮಾಡ್ತೀವಿ. ಸೊ ಹರಳೆಣ್ಣೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಏನಂತ ಅಂದರೆ ಹಿಂದಿನಿಂದಲೂ ನಮ್ಮ ಬಾಡಿಯಲ್ಲಿರುವಂತಹ ಚರ್ಮ ತುಂಬಾ ಸಾಫ್ಟ್ ಆಗುತ್ತೆ. ಮತ್ತು ನಮ್ಮ ದೇಹದಲ್ಲಿ ಇವಾಗ ಉಷ್ಣತೆ ಇರುತ್ತಲ್ವ, ಹೀಟ್ ಅಲ್ಲ, ಸಮ್ಮರ್ ಅಲ್ವಾ, ಹೀಟ್ನ ಕಡಿಮೆ ಮಾಡೋಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಬೇಸಿಗೆ ಆಗಿರೋದ್ರಿಂದ. ಮತ್ತು ಕೂದಲಿಗೆ ಹಚ್ಚೋದ್ರಿಂದನೂ ಕೂಡ ತುಂಬ ತಂಪಾಗಿರ್ತೀವಿ ಮತ್ತು ಕೂದಲು ತುಂಬ ದಟ್ಟವಾಗಿ ಬೆಳೆಯುತ್ತೆ ಅಂತ ಹಿಂದಿನವ್ರ ವಾಡಿಕೆ. ಮತ್ತು ಹರಳೆಣ್ಣೆ ಸ್ನಾನ ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿ ಹೋಗಿ ಸಕಾರಾತ್ಮಕ ಶಕ್ತಿ ಬರಲಿ ಅಂತ ಹಿರಿಯರ ನಂಬಿಕೆಯಿಂದ ನಾವು ಪ್ರತಿ ವರ್ಷ ಯುಗಾದಿ ಹಬ್ಬದಲ್ಲೂ ಹರಳೆಣ್ಣೆಗೆ ಅರಿಶಿನ ಪುಡಿ ಮತ್ತು ಬೇವಿನ ಸೊಪ್ಪನ್ನು ಹಾಕ್ಕೊಂಡು ನಾವು ಕುದಿಸಿ ನಾವೇನು ಮಾಡ್ತೀವಿ, ಮೈಗೆ ಹಚ್ಕೊಂಡು ಸ್ನಾನ ಮಾಡ್ತೀವಿ. ಮತ್ತು ಯುಗಾದಿ ಹಬ್ಬ ಅಂತ ಅಂದರೆ ನಮಗೆಲ್ರಿಗೂ ನಿಮಗೆ ಗೊತ್ತಾ ಇದೆ, ಹೊಸ ವರ್ಷದ ಹಬ್ಬ. ಹೊಸ ವರ್ಷದಲ್ಲೇ ನಮ್ಮ ಭವಿಷ್ಯ ಆಗಿರ್ಬೋದು, ಕ್ಯಾಲೆಂಡರ್ ಆಗಿರ್ಬೋದು ನಾವು ನೋಡ್ತೀವಿ. ಸೊ ಯುಗಾದಿ ಅಂತ ಅಂದರೆ ಅದನ್ನು ಡಿವೈಡ್ ಮಾಡಿದ್ರೆ ಕನ್ನಡದಲ್ಲೆಲ್ಲ ಬರಿತಾ ಇದ್ವಲ್ಲ, ಹಾಗೆ ಯುಗದ ಆದಿ ಅಂದರೆ ಹೊಸ ಯುಗ, ಹೊಸ ವರ್ಷ ಆರಂಭ ಆಗುವಂಥದ್ದು. ನಾವು ನೋಡ್ತೀವಲ್ಲ ಪ್ರಕೃತಿಯಲ್ಲಿ ಪ್ರತಿಯೊಂದು ಮಾವಿನ ಗಿಡದಲ್ಲಿ ಚಿಗುರಾಗಿರ್ಬೋದು, ಬೇವಿನ ಗಿಡದಲ್ಲಿ ಚಿಗುರು ಹೂವಾಗಿರ್ಬೋದು, ಸೊ ಗಿಡ ಮರಗಳಲ್ಲಿ ಹೊಸ ಚಿಗುರು ಬರುತ್ತೆ. ಸೊ ಹಾಗಾಗಿ ಈ ದಿನಗಳಲ್ಲಿ ನಾವು ಬೇವು ಮತ್ತು ಬೆಲ್ಲ ತಿನ್ನೋದ್ರಿಂದ ನಮ್ಮ ಜೀವನದಲ್ಲಿ ಸುಖ ದುಃಖ ಎರಡನ್ನೂ ನಾವು ಸಮಾನವಾಗಿ ಸ್ವೀಕರಿಸಬೇಕು ಅಂತ ಒಂದು ಸಂದೇಶನ ಕೊಡುತ್ತೆ. ಸೊ ಹಳೆ ಕಷ್ಟಗಳನ್ನೆಲ್ಲ ಮರೆತು ಹೊಸ ಹರ್ಷ, ಹೊಸ ವರ್ಷಕ್ಕೆ ನಾವು ಕಾಲಿಟ್ಟು ಹೊಸ ವರ್ಷನ, ಹೊಸ ದಿನ ಸ್ವೀಟ್ಸ್ ಮತ್ತು ಒಬ್ಬಟ್ಟಿನೊಂದಿಗೆ ನಾವು ಸ್ಟಾರ್ಟ್ ಮಾಡ್ತೀವಿ. ದೋಸೆ, ತಟ್ಟೆ ದೋಸೆ ಮಾಡ್ತೀವಿ, ಕೆಲವೊಂದು ಸತಿ ಹಂಚಿನ ದೋಸೆನೂ ಒಯ್ತೀವಿ. ಬಟ್ ಟೈಮ್ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, ಪಟ ಅಂತ ಆಗಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ತಟ್ಟೆ ದೋಸೆನ ಮಾಡಿಕೊಂಡೆ. ನಮಗೆ ಆ್ಯಕ್ಚುಲಿ ತಟ್ಟೆ ದೋಸೆ ಮತ್ತು ಖಾರ ಚಟ್ನಿ, ಬದನೆಕಾಯಿ ಪಲ್ಯ ಅಂತ ಅಂದರೆ ತುಂಬಾ ಇಷ್ಟ. ಪಾಪು ನಾನು ಸ್ವಲ್ಪ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ ಅಲ್ಲ, ಹಾಗಾಗಿ ಪಾಪು ಲೇಟಾಗಿ ಎದ್ಲು. ಅವಳು ಎದ್ಮೇಲೆ ಅವಳನ್ನು ಸ್ವಲ್ಪ ಮುದ್ದು ಮಾಡಿಕೊಂಡು ಅಮ್ಮ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿದರು. ನಾನು ಬೇವು ಬೆಲ್ಲ ಮಾಡಲಿಕ್ಕೆ ಬೆಲ್ಲ ಮತ್ತು ಕಡಲೆ, ಬೇವಿನ ಸೊಪ್ಪನ್ನ ಮಿಕ್ಸಿಲಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೆ. ಅದಕ್ಕೆ ಚಿಕ್ಕದಾಗಿ ಬಾಳೆಹಣ್ಣನ್ನು ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡೆ. ತಟ್ಟೆ ದೋಸೆ ಒಂದು 15 ನಿಮಿಷ ಬೆಂದರೆ ಸಾಕು. ಬೆಂದಾದ್ಮೇಲೆ ತಟ್ಟೆಗಳನ್ನೆಲ್ಲ ಕೆಳಗಡೆ ಇಟ್ಟು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಬಿಸಿದ್ರಲ್ಲೇ ತೆಗಿಯೋಕ್ಕಾಗಲ್ಲ. ಬಿಸಿದ್ರಲ್ಲಿ ತೆಗೆದ್ರೆ ಏನಾಗ್ಬಿಡುತ್ತೆ ಅಂತ ಅಂದರೆ ತಟ್ಟೆಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ಅಂತೂ ಸ್ವಲ್ಪ ಸಾಫ್ಟಾಗಿತ್ತು ಅನಿಸುತ್ತೆ, ಸ್ವಲ್ಪ ತಟ್ಟೆಗೆ ಅಂಟ್ಕೊಂಡಿತ್ತು. ಆಮೇಲೆ ತಟ್ಟೆ ದೋಸೆ ಎಲ್ಲ ತೆಗೆದು ಮಾವಿನಕಾಯಿ ಚಿತ್ರಾನ್ನ ಕಲಿಸ್ಕೊಂಡೆ. ಮತ್ತು ಇದರಲ್ಲಿ ಮೊಸರನ್ನ ಬುತ್ತಿ ಅಂತ ಮಾಡ್ತೀವಿ, ಉಂಡೆ ಥರ ಕಟ್ಟಿ. ಅದನ್ನು ಮಾಡೋಣ ಅಂದ್ಕೊಂಡ್ವಿ, ಟೈಮ್ ಆಗೇ ಹೋಯ್ತು ಅಂತ ಮಾಡೋಕ್ಕಾಗಲಿಲ್ಲ. ಕಡಲೆಬೇಳೆ ಒಡೆಗೆ ಕಡಲೆಬೇಳೆನ ರುಬ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಅಮ್ಮ ಒಬ್ಬಟ್ಟಿನ ಡಿಪಾರ್ಟ್ಮೆಂಟ್ ಅಮ್ಮಂದು ಅಂತ ಹೇಳಿದ್ದೆ ಅಲ್ಲ, ಅಮ್ಮ ಎಲ್ಲ ರುಬ್ಕೊಂಡು ಒಬ್ಬಟ್ಟಿಗೆ ಹೂರ್ಣನ ಕಟ್ತಾ ಕೂತಿದ್ರು. ನಾನು ಸಪ್ಪಿಗೆ ಸೊಪ್ಪು ಮತ್ತು ಸಾಂಬಾರು ಸೊಪ್ಪು ಎಲ್ಲದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಮಸಾಲೆ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ. ಆ್ಯಕ್ಚುಲಿ ವಡೆನೂ ಅಷ್ಟೇ ಸ್ವಲ್ಪ ತರಿಯಾಗಿಯೇ ರುಬ್ಬಿಟ್ಟೆ, ಟೈಮ್ ಆಯಿತು ಅಂತ ಹೇಳಿಬಿಟ್ಟು. ಹಾಗಾಗಿ ಅಷ್ಟು ಚೆಂದ ಶೇಪ್ ಬರಲಿಲ್ಲ, ಬಟ್ ಟೇಸ್ಟ್ ಮಾತ್ರ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿತ್ತು ಅಂತ ಹೇಳ್ತಾ ಇದ್ರು ಅಮ್ಮ. ಅದಾದಮೇಲೆ ಎಲ್ಲ ಕೆಲಸನ ಮುಗಿಸಿ ದೇವ್ರಿಗೆ ಸ್ವಲ್ಪ ಅಲಂಕಾರ ಮಾಡಿಬಿಡೋಣ. ಅಷ್ಟೊತ್ತಿಗೆ ಲಿಪಿನೂ ಮತ್ತು ಮೋಹನ್ ಇಬ್ಬರು ಸೇರಿಕೊಂಡು ಎಣ್ಣೆ ಎಲ್ಲ ಹಚ್ಕೊಳ್ತಾ ಇದ್ರು, ಸ್ನಾನ ಮಾಡ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು ನಾನು ದೇವರಿಗೆಲ್ಲ ಅಲಂಕಾರ ಮಾಡಿಕೊಂಡು ರೆಡಿ ಮಾಡ್ತಾ ಇದ್ದೆ. ಆಮೇಲೆ ಅಮ್ಮ ಒಬ್ಬಟ್ಟು ಬೇಯಿಸಿದ್ರು. ನಾನಂತೂ ಯಾವುದಕ್ಕೂ ಹೋಗಲಿಲ್ಲ, ಅಮ್ಮನೇ ಎಲ್ಲ ಒಬ್ಬಟ್ಟು ತೊಟ್ಕೊಂಡು ಅಚ್ಚುಕಟ್ಟಾಗಿ ಒಬ್ಬಟ್ಟು ಬೇಯಿಸಿದ್ರು. ನಾನು ದೇವರಿಗೆ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಬಾಳೆದೆಲೆ ಮೇಲೆ ಮಾಡಿರುವಂತಹ ಕೋಸಂಬರಿ, ಕಡಲೆಬೇಳೆ ವಡೆ, ತಟ್ಟೆ ದೋಸೆ ಮತ್ತು ಬದನೆಕಾಯಿ ಪಲ್ಯ, ಅನ್ನ ಮತ್ತು ಬೇಳೆ ಸಾಂಬಾರು, ಒಬ್ಬಟ್ಟು, ಪಾಯಸ ಇಷ್ಟನ್ನು ರೆಡಿ ಮಾಡಿಬಿಟ್ಟು ಕೊಟ್ಟೆ. ಮತ್ತು ಈ ಹಬ್ಬದಲ್ಲಿ ಪೂಜೆ ಎಲ್ಲ ಮುಗಿಸಿ ಫಸ್ಟು ಏನೂ ತಿಂದಿರಲ್ಲ ನಾವು, ಸಾಮಾನ್ಯ ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ಅನಿಸುತ್ತೆ. ಫಸ್ಟು ಬೇವು ಬೆಲ್ಲನೇ ತಿಂದು ಆಮೇಲೆ ಊಟ ಮಾಡೋದು. ಎಲ್ಲ ಅದು ನೈವೇದ್ಯಕ್ಕೆ ರೆಡಿ ಮಾಡಿ ತುಪ್ಪ ಎಲ್ಲ ಹಾಕಿ ನೆಮ್ಮದಿಯಾಗಿ ದೇವರಿಗಿಟ್ಟು ನೈವೇದ್ಯ ಮಾಡಿದ್ಮೇಲೆ ತುಂಬಾ ಒಂಥರ ಪಾಸಿಟಿವ್ ಫೀಲಿಂಗ್ಸು, ಒಂಥರ ಖುಷಿ ಅಂತ ಅನ್ನಿಸ್ತಿರುತ್ತೆ. ಏಕೆಂದರೆ ಬೆಳಗ್ಗೆಯಿಂದ ಎದ್ದು ಫ್ರೆಶ್ ಅಪ್ ಆಗಿ ದೇವರಿಗೋಸ್ಕರ
ನೈವೇದ್ಯ ಇಡಬೇಕು ಅಂತ ಸ್ವಲ್ಪನೂ ರುಚಿ ನೋಡದೆ ಮಾಡಿ ದೇವ್ರಿಗೆ ಇಟ್ಟಾದಮೇಲೆ ಮೂವನ್ನೆಲ್ಲ ಸ್ನಾನ ಮಾಡ್ಕೊಂಡು ಬಂದರು. ನೀವು ಮಂಗಳಾರತಿ ಮಾಡಿಬಿಟ್ಟು ಕಾಯಿ ಹೊಡಿರಿ ಅಂತ ಹೇಳಿದೆ, ಸರಿ ಅಂತ ಹೇಳಿ ಮೂವನ್ ಕಾಯೆಲ್ಲ ಹೊಡೆದ್ರು. ಆಮೇಲೆ ಅಷ್ಟೊತ್ತಿಗೆ ಅಮ್ಮನೂ ಪಾಪಕ್ಕೆ ಸ್ನಾನ ಮಾಡಿಸಿದ್ರು. ಪಾಪನೂ ಫ್ರೆಶ್ ಅಪ್ ಆದಲು. ಮೂವನ್ ಮಂಗಳಾರತಿ ಎಲ್ಲ ಮುಗಿಸಿ ದೇವ್ರದ್ದು ಮಂಗಳಾರತಿ ತಗೊಳ್ಳಿ ಅಂತ ಅಂದರು. ನಾನು, ಅಮ್ಮ, ಲಿಪಿ ಎಲ್ಲರೂ ಮಂಗಳಾರತಿನ ತಗೊಂಡ್ವಿ. ಸೊ ಹೀಗೆ ಹಬ್ಬದ್ದು ಸೆಲೆಬ್ರೇಟ್ ಮಾಡಿದ್ವಿ. ಬಟ್ ಕೆಲವೊಂದು ರೆಸಿಪೀಸ್ನೆಲ್ಲ ಶೇರ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ, ಬಟ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಒಂದೊಂದೇ ರೆಸಿಪೀಸ್ನ ಹಾಕ್ತೀನಿ. ಲಿಪಿ ಫಸ್ಟು ನನಗೆ ಬೇವು ಬೆಲ್ಲ ಕೊಡು ಅಪ್ಪ, ನನಗೆ ಫಸ್ಟ್ ಕೊಡು ಅಂತ ಕೇಳ್ತಾ ಇದ್ಲು. ನಾನಂದರೆ ನನ್ನ ಕೆಲಸ ಮುಗಿಬೇಕಲ್ಲ, ಅದನ್ನು ತಿನ್ಕೊಂಡು ಹೋಗ್ಬಿಟ್ರೆ ಒಳಗಡೆ ಏನಾದ್ರು ಕೆಲಸ ಇರುತ್ತಲ್ಲ ಅದನ್ನು ಮಾಡ್ಬೋದು ಅಂತ ನನಗಿಸ್ಕೊಂಡೆ. ಅದಕ್ಕೆ ಅವಳಿಗೆ ಅಮ್ಮಂಗೆ ಫಸ್ಟ್ ಕೊಟ್ರಲ್ಲ ನೀವು ಅಂತ ಹೇಳಿಬಿಟ್ಟು, ಆಮೇಲೆ ಬೇವು ಬೆಲ್ಲ ತೊಗೊಂಡು ಹಿರಿಯರ್ದು ಆಶೀರ್ವಾದ ತೊಗೊಬೇಕು ಅಂತ ಹೇಳ್ತಾರಲ್ವ, ಹಂಗಾಗಿ ಅಮ್ಮಂದು ಮತ್ತು ಮೂವಂದು ಆಶೀರ್ವಾದ ತೊಗೊಂಡು ಟೇಬಲ್ ಮೇಲೆ ಪ್ರತಿಯೊಂದನ್ನು ಜೋಡಿಸ್ಕೊಂಡೆ. ಸೌತೆಕಾಯಿ ಕೋಸಂಬರಿ, ಮಾವಿನಕಾಯಿ ಚಿತ್ರಾನ್ನ ಮತ್ತು ಬದನೆಕಾಯಿ ಪಲ್ಯ, ತಟ್ಟೆ ದೋಸೆ ಎಲ್ಲದನ್ನು ಇಟ್ಕೊಂಡು ಎಲ್ಲರೂ ಕುತ್ಕೊಂಡು ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಪಾಪು ಸ್ವಲ್ಪ ಅಳ್ತಾ ಇದ್ಲಲ್ವ, ಅಮ್ಮ ನೀವು ಕುತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡು, ಆಮೇಲೆ ನಾನು ಕುತ್ಕೊಂಡು ಊಟ ಮಾಡ್ತೀನಿ. ಪಾಪು ಅಳ್ತಿದ್ರೆ ಊಟ ಮಾಡೋಕ್ಕೆ ಮನಸ್ಸೇ ಬರಲ್ಲ. ಹಾಗಾಗಿ ಎಲ್ಲರೂ ಊಟನ ಮುಗಿಸ್ಕೊಂಡ್ವಿ. ಸೊ ಹೀಗಿತ್ತು ನಮ್ಮನೆಯ ಯುಗಾದಿ ಹಬ್ಬ. ನಿಮ್ಮ ಮನೇಲಿ ಹೇಗಿತ್ತು? ಎಲ್ಲರಿಗೂ ಒಳ್ಳೆಯದಾಗಲಿ, ಹೊಸ ವರ್ಷ ಎಲ್ಲರಿಗೂ ನೆಮ್ಮದಿ ಸುಖ ಎಲ್ಲದನ್ನು ಕೊಡಲಿ ಅಂತ ಕೇಳ್ಕೊಳ್ತೀನಿ. ಮತ್ತು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.